ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಚಿನ್ನ ಅಕ್ರಮವಾಗಿ ಮಾರಾಟವಾಗ್ತಿದೆಯಾ ಅನ್ನುವಂಥ ಅನುಮಾನಗಳು ಉದ್ಭವ ಆಗ್ತಾ ಇದೆ. 1 ವರ್ಷ ಚಿನ್ನ ಬಳಕೆಗೆ ಕಡಿವಾಣ ಹಾಕಿ ಅಂತಿದ್ದಾರೆ ಪ್ರಧಾನಿ ಮೋದಿ ಅವರು. ಪ್ರಧಾನಿ ಮೋದಿಯವರ ಮನವಿಯ ಬೆನ್ನಲ್ಲೇ ಕೇಂದ್ರದಿಂದ ಮಹತ್ವದ ಆದೇಶ ಬಂದಿದೆ. ಅಕ್ರಮ ಚಿನ್ನ, ಕಳಪೆ ಗುಣಮಟ್ಟದ ಚಿನ್ನ ಮಾರಾಟಕ್ಕೆ ಕಡಿವಾಣ ಹಾಕುವಂತ ಆದೇಶ ಬಂದಿದೆ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯದಿಂದ ಕಠಿಣ ನಿಯಮವನ್ನ ಘೋಷಣೆ ಮಾಡಲಾಗಿದೆ. ಚಿನ್ನದ ಆಮದು ಪ್ರಕ್ರಿಯೆಯನ್ನ ಪಾರದರ್ಶಕಗೊಳಿಸಬೇಕು ಅಂತ ಹೇಳಿ ಕ್ರಮ ಕೈಗೊಳ್ಳಲಾಗಿದೆ. ಎಕ್ಸ್ಪೋರ್ಟ್ ಮಾಡುವಂತ ಗೋಲ್ಡ್ ಕಂಪ್ನಿಗಳ ಮೇಲೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ತಂದಿದ್ದಾರೆ. ಮುಂಚೆ ಎಕ್ಸ್ಪೋರ್ಟ್ ಬಂದು ಫ್ರೀ ಇತ್ತು, ಎಷ್ಟಾದರೂ ಇಂಪೋರ್ಟ್ ಮಾಡಿಕೊಂಡು ವಿದೌಟ್ ಡ್ಯೂಟಿ ಇಂಪೋರ್ಟ್ ಮಾಡಿಕೊಂಡು ವಾಪಸ್ ಅದು ಎಕ್ಸ್ಪೋರ್ಟೇ ಮಾಡಬೇಕು, ಮತ್ತೆ ಇಂಡಿಯನ್ ಮಾರ್ಕೆಟ್ಗೆ ಬರಬಾರ್ದು ಅಂತ ಅದು ಸ್ವಲ್ಪ ಸುಧಾರಣೆಯಾಗಿ ನಡೀತಾ ಇತ್ತು. ಅದ್ರ ಪಾಡ್ಕ ನಡೀತಾ ಇತ್ತು. ಅವ್ರಿಗೆ ಎಲ್ಲೋ ಇದರಲ್ಲಿ ಎಕ್ಸ್ಪೋರ್ಟ್ ಬರೋಂಥ ಗೋಲ್ಡ್ ಮಾರ್ಕೆಟಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಈಗ ಮುಂಚೆ ಎಷ್ಟಾದ್ರು ತರಬಹುದಾಯ್ತು, ಇವಾಗ 100 kg ಪರ್ ಲೈಸೆನ್ಸ್ ಅಂತ ಮಾಡಿದ್ದಾರೆ. 100 kg ಚಿನ್ನ ತಂದಾಗ ಅವ್ರು ಎಕ್ಸ್ಪೋರ್ಟ್ 100 kg ಮಾಡಬೇಕಾಗತ್ತೆ. ಮತ್ತೆ ರೀಅಪ್ಲೈ ಮಾಡಿದಾಗ ಅಟ್ಲೀಸ್ಟ್ ಮಿನಿಮಮ್ 50% ಎಕ್ಸ್ಪೋರ್ಟ್ ಆದ್ಮೇಲೆ ನೆಕ್ಸ್ಟ್ 100 kg ಬರೋ ತರ ಒಂದು ಲಾ ಮಾಡಿದ್ದಾರೆ ಅದರಲ್ಲಿ. ಅದ್ರ ಜೊತೆಗೆ ಈ ಇಷ್ಟಿನ ಇನ್ಸ್ಪೆಕ್ಷನ್ಸ್ ಎಲ್ಲ ಏನು ಇರಲಿಲ್ಲ ಅಲ್ಲಿ ಆ ಯೂನಿಟ್ಗೆ. ಇವಾಗ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅವ್ರಿಗೆ ಆಥರೈಸ್ ಮಾಡಿದ್ದಾರೆ. ಏನು ಇನ್ಮೇಲೆ ಗೋಲ್ಡ್ ಬಂದರೆ ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಅಪ್ಲೈ ಮಾಡೋರಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಅವ್ರ ಫ್ಯಾಕ್ಟ್ರಿ ಅವ್ರ ಪ್ರೆಮಿಸಸ್ಸು ಅದು ಎಕ್ಸಿಸ್ಟೆಂಟ್ ಇದೆಯಾ ಇಲ್ಲ ಅದನ್ನೆಲ್ಲ